ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲ್ನ ನೋಡ್ತಿದ್ದೀರಾ, ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ನಮ್ಮ ಚಾನಲ್ನ ವಿಶೇಷತೆ ಯಾವಾಗಲೂ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಈ ಕೃಷಿ ಪ್ರಾಕ್ಟಿಕಲ್ಗೆ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ತುಂಬ ಓರಿಯೆಂಟೆಡ್ ಕ್ವಶನ್ಸ್ಗಳು ಏನು ಬರುತ್ತೆ ಅನ್ನೋದನ್ನ ನಾವು ನಿಮಗೆ ಪ್ರಾಕ್ಟಿಕಲಾಗಿ ಅಂದರೆ ಯಾವುದೇ ರೀತಿ ಫೋಟೋ ಎಲ್ಲ ತೋರಿಸೋದಿಲ್ಲ. ನೀವು ನಮ್ಮ ವೀಡಿಯೋಗಳನ್ನ ನೋಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ಇಲ್ಲೇ ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲನೂ. ನೀವು ವೀಡಿಯೋ ಕಡೆ ಹೋಗೋದಾದರೆ ಈ ಥರ ವೀಡಿಯೋಗಳು ಇಷ್ಟ ಆಗುತ್ತೆ ನಿಮಗೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು. ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇಷ್ಟೇ ಉದ್ದೇಶ, ನಮ್ಮ ವೀಡಿಯೋ ಮಾಡಿ ನಿಮಗೆ ಫಸ್ಟ್ ಬಂದಾಗ ಅದು ಹೆಲ್ಪ್ ಆಗುತ್ತೆ ಬಿಡಿ ಅಂತ. ಇವಾಗ ಫಸ್ಟು ಪಾರಿಜಾತ. ನಮಗೆಲ್ಲ ಪಾರಿಜಾತದ ಗಿಡ ನೋಡಿರ್ತೀವಿ. ಹೂವು ಲೈಕ್ ಇವಾಗ ನಾವು ಅಂದರೆ ನೋಡಿ, ಹೂವು ಟೈಮಲ್ಲಿ ಇದು ಎಲ್ಲ ಮೊಗ್ಗೆಲ್ಲ ಬೀಳ್ತಿರೋದು ನೋಡಿ. ಪಾರಿಜಾತ ಮೊಗ್ಗೆ ಹೆಂಗಿರುತ್ತೆ ಅಂದರೆ ಬಾಡೋಗಿದೆ, ಯಾಕಂದರೆ ಇದು ಸಮ್ಮರ್ ಸೀಸನೆಲ್ಲ ಒಣಗ್ತಾ ಇದೆ ನೋಡಿ. ಪಾರಿಜಾತ ಲೀವ್ಸು, ಪಾರಿಜಾತ ನೋಡಿ ಆಪೋಸಿಟ್ ಇದ್ರದ್ದು ಒಂದು ಅರೇಂಜ್ಮೆಂಟ್ ಇದೆ ಪಾರಿಜಾತದ್ದು, ಆಯಿತಾ. ನೆಕ್ಸ್ಟು ನೋಡಿ ದೇವಗಣಗ್ಲೆ ನಾವೆಲ್ಲ ನೋಡಿರ್ತೀವಿ. ಯಾವುದೇ ಪೂಜೆಗೆಲ್ಲ ದೇವಗಣಗ್ಲೆ ಮುಖ್ಯ. ಇಲ್ಲೂ ಹೂ ಬಿಟ್ಟಿಲ್ಲ, ಬಟ್ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಇದು ಪಿಂಕ್ ಇರುತ್ತೆ, ರೆಡ್ ಇರುತ್ತೆ, ಒಂದು ಕಡೆ ಇವಾಗ ಹೈಬ್ರಿಡ್ ವೆರೈಟಿಯಲ್ಲಿ ಎಲ್ಲನೂ ಬರುತ್ತೆ ನೋಡಿ. ಇದು ಅಪೋಸಿಟ್ಟು ಅರೇಂಜ್ಮೆಂಟ್ ಇದೆ. ದೇವಗಣಗ್ಲೆ ಕೇಳ್ತಾರೆ, ಸುಮಾರು ಸತ ಪ್ರಾಕ್ಟಿಕಲ್ ಎಕ್ಸಾಮ್ಗಳಲ್ಲಿ ಕೇಳಿದ್ದುಂಟು, ಆಯಿತಾ. ನೆಕ್ಸ್ಟು ನೋಡಿ ಶ್ರೀಗಂಧದ ಮರ ಯಾವ ರೀತಿ ಇದೆ ಅಬ್ಸರ್ವ್ ಮಾಡಿ, ಆಯಿತಾ. ಲೀವ್ಸ್ ಎತ್ತರ ಇದೆ, ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಓಕೆ, ನೆಕ್ಸ್ಟ್ ಪೀಪಲ್ಸ್ ಟ್ರೀ. ನಮಗೆಲ್ಲ ಗೊತ್ತು, ಹಳ್ಳಿ ಮರ. ಹಳ್ಳಿ ಕಟ್ಟೆ ಎಲ್ಲ ಅಂದರೆ ಅದು ಹಳ್ಳಿನೇ ಅಲ್ಲ ಅಂತ ಹೇಳ್ತಾರೆ. ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಹಳ್ಳಿ ಮರ ಅಂತಾರೆ, ಉತ್ತರ ಕರ್ನಾಟಕ ನಿಜ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಹಳ್ಳಿ ಮರದ ಲೀವ್ಸು. ಇದೇನು ಯಾವುದಕ್ಕೂ ಏನು ಡಿಫ್ರೆನ್ಸ್ ಗೊತ್ತಾಗಬೇಕಂತೇನಿಲ್ಲ. ಇದೊಂದೇ ಲೀವ್ಸ್ ಈ ಥರ ಚೆನ್ನಾಗಿ ಬರೋದು. ಲೈಕ್ ಇದು ಐಡೆಂಟಿಫಿಕೇಷನ್ ಹೆಂಗೆ ಅಂದರೆ, ನಮ್ಮ ಕರ್ನಾಟಕದ ಯಕ್ಷಗಾನ ಟೈಪ್ ಇರುತ್ತೆ. ಸೀಡ್ಸು, ಫ್ರೂಟು, ಇದೇ ಸೀಡ್ಸ್ ಫಾರ್ಮೇಷನ್ನು ಫ್ರೆಂಡ್ಸ್. ನೆಕ್ಸ್ಟ್ ಸಪೋಟ ಲೀವ್ಸು ಸ್ವಲ್ಪ ಈ ಫಾರೆಸ್ಟ್ರಿ ಪ್ಲ್ಯಾಂಟ್ಸ್ಗಳಿಗೆ ಡಿಫ್ರೆನ್ಸ್ ಆಗ್ಬೋದು, ಬಟ್ ಇಟ್ಟಿರ್ತಾರೆ ಒಂದು ಸತ ಹಣ್ಣು ಇಲ್ಲದಂತೆ ಹಂಗೆ ಸಪೋಟನೇ ಇಟ್ಟಿರ್ತಾರೆ. ಗಿಡ ಅಂದರೆ ಲೀವ್ಸ್ ಅದೇ ಇಟ್ಟಿರ್ತಾರೆ. ನೋಡಿ ಬಂಜು ಟೈಪ್ ಒಳ್ಳೆ ಮಾವಿನ ಸೊಪ್ಪು ಒಂದೇ ಕಡೆ ಕೂಡಿರ್ತಲ್ಲ, ಆ ರೀತಿ ಇರುತ್ತೆ ನೋಡಿ. ಸಪೋಟ ಎಷ್ಟು ಚೆನ್ನಾಗಿ ಒಂದು ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಬಡ್ ಫಾರ್ಮೇಷನ್ ನೋಡಿ, ಇದು ಕಾಯಿ ಥರನೇ ಇರುತ್ತೆ ಹೂವು. ಇದು ಯಾವ ರೀತಿ ಹಳ್ಳೋ ಇದಿರಲ್ಲ. ಮತ್ತು ಹೂವು ತೋರಿಸ್ತೀನಿ ನೋಡಿ, ಇಲ್ಲಿ ಹೂವು ನೋಡ್ಕೊಳ್ಳಿ ಕ್ಲೀನಾಗಿ. ಹೂವು ನೋಡಿ, ಫ್ಲವರ್ ನೋಡ್ಕೊಳ್ಳಿ, ವೈಟ್ ಈ ಥರ ಅಥವಾ ಮೊಗ್ಗು ಹಿಂಗಿರುತ್ತೆ. ಫಸ್ಟು ಹಿಂಗಿದ್ದಿದ್ದು ಈ ರೀತಿ ಫಾರ್ಮೇಷನ್ ಆಗುತ್ತೆ ನೋಡಿ ಫ್ಲವರು. ಅದಾದಮೇಲೆ ಫ್ರೂಟ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅಷ್ಟು ಏನು ಡಿಫ್ರೆನ್ಸ್ ಇರೋಲ್ಲ ಯಾವುದಕ್ಕೂ. ಸಪೋಟ ಫ್ರೂಟ್ ನೆನ್ಪಿಟ್ಕೊಳ್ಳಿ, ಆಯಿತಾ. ಗಿಡನೂ ಕೇಳೋ ಅವಶ್ಯಕತೆ ಇರುತ್ತೆ. ನಾನು ಹೇಳ್ದಂಗೆ ಹೂವು, ಬಡ್ಡು, ಫ್ಲವರು, ಲೀವ್ಸು, ಫ್ರೂಟು, ಆಯಿತಾ, ಮರಿಬೇಡಿ. ನೆಕ್ಸ್ಟಪ್ಪ ಈ ಜನವರಿ ಫೆಬ್ರವರಿ ಬಂತಂದರೆ ನಮ್ಮ ತೊಗರಿಗೆ ಡಿಮ್ಯಾಂಡ್ ಜಾಸ್ತಿ, ಯಾಕಂದರೆ ತೊಗರಿ ಬಿಡೋ ಟೈಮು ನೋಡಿ. ಪಿಜನ್ ಪಿ ಅಂತ ಕರೀತಾರೆ. ಇಲ್ಲಿ ನೋಡಿ ಕಾಯಿ ಈ ಥರ ಇರುತ್ತೆ. ಓಕೆ, ನಾನು ಒಳಗಿಲ್ಲ, ಸಣ್ಣಗೂ ಆಗಿಲ್ಲ. ಓಕೆ, ಇಲ್ಲೊಂದಿದೆ ನೋಡ್ಕೊಳ್ಳಿ ಹಂಗೆ, ಆಯಿತಾ. ಲೀವ್ಸ್ ನೋಡಿ ಎಲ್ಲೋ, ಮತ್ತು ಇದಕ್ಕೆ ಏನು ಎಲ್ಲದಕ್ಕೂ ಕನ್ಫ್ಯೂಸ್ ಇರಲ್ಲ, ಆಯಿತಾ. ಓಕೆ, ಅಪ್ಕಮಿಂಗ್ ಒಂದು ಸೀಡು. ನಮಗೆ ಎಲ್ಲಿ ಡೌಟು, ಸೀಡ್ ಕೊಟ್ಬಿಟ್ಟಾಗ ಸ್ವಲ್ಪ ಗೊತ್ತಿರುತ್ತೆ, ಭಯ ಪಡ್ತೀವಿ ಅಷ್ಟೇ. ಇದು ಹೋದರೆ ಮಾರ್ಕ್ಸ್ ಹೋಗುತ್ತೆ, ಏನಿಲ್ಲ ನೋಡಿ. ಕಾಳುಗಳು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು, ಏನೂ ಡೌಟ್ ಇಲ್ಲ, ಆಯಿತಾ. ನೋಡಿ ಕಾಳುಗಳು. ಫ್ಲವರು, ನಿಮಗೆ ಫ್ಲವರ್ದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ಏನು ತೊಂದರೆ ಇಲ್ಲ. ಫ್ಲವರ್ ನೋಡ್ಕೊಳ್ಳಿ, ಐಡೆಂಟಿಫಿಕೇಷನ್ ಚೆನ್ನಾಗಿ ಮಾಡ್ಕೋಬೋದು ನೋಡಿ. ಫ್ಲವರ್, ಆಯಿತಾ. ನೆಕ್ಸ್ಟು ಅಲ್ಲಿ ಮರ ಹೈಟ್ ಇತ್ತು ಶ್ರೀಗಂಧ, ಇಲ್ಲಿ ಕುಳ್ಳೆ ಇದೆ ನೋಡಿ. ಈ ಹೊಸ ಫಸಲು ಥರ ಕಾಣಿಸುತ್ತೆ ನೋಡಿ. ಫುಲ್ ಗ್ರೀನ್ ಲೀಫ್ ಶ್ರೀಗಂಧದ ಎಲ್ಲ ಚಾನ್ಸಸ್ಸು ಇರುತ್ತೆ. ಕೃಷಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಕಾಲೇಜ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಟ್ಟೇ ಇರ್ತಾರೆ ಶ್ರೀಗಂಧನ, ನೆನ್ಪಿಟ್ಕೊಳ್ಳಿ. ಇದು ಲೀವ್ಸು, ಇದು ಅಪೋಸಿಟೇ ಇರುತ್ತೆ, ಏನು ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಅಪೋಸಿಟೇ ಇದೆ ನೋಡಿ, ಅಪೋಸಿಟೇ ಇದೆ. ಬಂಜಿ ಟೈಪಲ್ಲಿ ಇದು ಅಪೋಸಿಟೇ, ಓಕೆನಾ ಫ್ರೆಂಡ್ಸ್. ನೋಡಿ ನೆಕ್ಸ್ಟು ಪ್ರೊಮೊಗ್ರನೇಟ್ ಅಂದರೆ ದಾಳಿಂಬೆ ಅಂತ ಕರಿತೀವಿ. ಈ ಆಂಧ್ರ ಸೈಡ್ ಅಂದರೆ ಈ ಚಿಕ್ಕಬಳ್ಳಾಪುರ ಇವರಂತೂ ಹೆವಿ, ನಿಮಗೆಲ್ಲ ಗೊತ್ತಿರುತ್ತೆ. ಪ್ರೊಮೊಗ್ರನೇಟ್ ಎಲ್ಲ ಅವಶ್ಯಕತೆಯೇ ಇಲ್ಲ, ಆದರೂ ಸಿಟಿಲಿರೋರು ಏನಿಲ್ಲ ನೋಡಿರ್ತೀರಪ್ಪ, ಐಡೆಂಟಿಫಿಕೇಷನ್ ಅಷ್ಟೇ ಚೆನ್ನಾಗಿ ಮಾಡ್ತೀರಾ. ಇಲ್ಲಿ ನೋಡಿ
ಲೀವ್ಸ್ ಎಷ್ಟು ಚೆನ್ನಾಗಿದೆ. ಇದು ಆಪೋಸಿಟ್ ಅರೇಂಜ್ಮೆಂಟೆ ನೋಡಿ, ಆಪೋಸಿಟ್ ಇಲ್ಲೊಂದು ಲೀವ್ಸ್ ಇಲ್ಲ, ಬಟ್ ಆಪೋಸಿಟ್ ಅರೇಂಜ್ಮೆಂಟ್ ಇದೆ ಇಲ್ಲಿ. ಓಕೆನಾ. ಅದ್ರ ಬಡ್ಡಿಂಗ್ ಇರುತ್ತೆ, ಬಟ್ ಇಲ್ಲಿ ಕಾಯಿ ಬಿಟ್ಟಿಲ್ಲ. ನಾವೆಲ್ಲ ಕಾಯಿ ತಿಂದಿರ್ತೀವಿ ದಾಳಿಂಬೆದು, ಏನು ತೊಂದರೆ ಇಲ್ಲ ಅಂದ್ಕೋತೀನಿ. ಆಯಿತಾ. ನೆಕ್ಸ್ಟ್ ಫ್ರೆಂಡ್, ಲೀವ್ಸ್ ಚೆನ್ನಾಗಿಲ್ಲ, ಬಟ್ ಬಸವನ ಪಾದ ಅಂತ ಕರೀತಾರೆ ಇಲ್ಲಿ. ಇದು ಚೆನ್ನಾಗಿದೆ, ಖುಷಿ ಆಯಿತು. ಬಸವನ ಪಾದ ಟ್ರೀ ನೋಡಿ ಹಿಂಗಿರುತ್ತೆ. ಬಸವನ ಪಾದ ಅಂದರೆ ಲೈಕ್ ಹಸುದು ಪಾದನ ನಾವು ನೋಡಿದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ಬಟ್ ಸಿಟಿಯವ್ರು ತಿಳಿದಿರ್ತೀರ, ಆದರೆ ನೋಡೋಕೆ ಹೋಗಿರಲ್ಲ, ಅಷ್ಟೊಂದು ತಿಳ್ಕೊತೀರ. ನಾನು ತಿಳಿಸ್ಕೊಡ್ತೀನಿ ಆಯಿತಾ. ಇಲ್ಲಿ ಬಸವನ ಪಾದ ಅನ್ನೋ ನೋಡಿ, ಇದು ಉಲ್ಟಾ ಮಾಡಿದ್ರೆ ಬಸವನ ಕಾಲು ಥರ ಕಾಣಿಸ್ತಿರುತ್ತೆ, ಅದಕ್ಕೆ ಬಸವನ ಪಾದ ಅಂತ ಇದಕ್ಕೊಂದು ಹೆಸರಿಟ್ಟಿದ್ದಾರೆ. ಓಕೆನಾ. ನೋಡಿ ಬಸವನ ಪಾದ ತಿಳ್ಕೊಬೋದು, ಏನು ತೊಂದರೆ ಇಲ್ಲ. ಆಯಿತಾ. ಹಾಂ ನೋಡಿ ಟ್ರೀಸ್ ಹೆಂಗಿದೆ. ನೆಕ್ಸ್ಟು ಮುಸ್ಕಿನ ಜೋಳ ನೋಡಿ, ಎಷ್ಟು ಚೆನ್ನಾಗಿದೆ ಮುಸ್ಕಿನ ಜೋಳ. ಇಲ್ಲಿ ಐಡೆಂಟಿಫಿಕೇಷನ್ ಮಾಡ್ಬೋದಲ್ಲ ಪ್ಲ್ಯಾಂಟು. ಮುಸ್ಕಿನ ಜೋಳ ಹಿಂಗೆ ಇಟ್ಟಿರ್ತಾರೆ, ಒಂದೊಂದು ಸತ ತೆನೆ ತಂದು ಇಟ್ಟಿರ್ತಾರೆ ಪಾಟ್ಗೆ ಹಾಕಿ, ಇಲ್ಲಾಂದರೆ ಅದನ್ನೇ ತಂದು ಇಟ್ಟಿರ್ತಾರೆ. ಮುಸ್ಕಿನ ಜೋಳ, ಜೋಳ ಅಲ್ಲ, ಮೆಕ್ಕೆಜೋಳ, ಮುಸ್ಕಿನ ಜೋಳ. ಇದು ಮುಸ್ಕು, ಇದಕ್ಕೆ ಏನೋ ಒಂಥರ ಕವರ್ ಆಗಿದೆ, ಮುಸ್ಕೊಂಡಿರೋ ರೀತಿ ಕಾಣಿಸುತ್ತೆ, ವೈಟ್ ಪ್ಯಾಚಸ್. ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅವರೆಕಾಯಿ. ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ, ಫ್ಲವರ್ ಐಡೆಂಟಿಫಿಕೇಷನ್ ಆಗಿರ್ಬೋದು, ಮತ್ತು ಸೀಡ್ ಸೀಡ್ ತೋರಿಸಿರಲಿಲ್ಲ, ಬಟ್ ಇವಾಗ ನಾನು ಸೀಡ್ ತೋರಿಸ್ತಿದ್ದೀನಿ ನೋಡಿ. ಕಾಯಿ ಹಿಂಗಿರುತ್ತೆ ನೋಡಿ. ಈ ಅವರೆಕಾಯಿ ನೋಡಿ ಹೆಂಗಿದೆ, ಕಾಳುಗಳ ಐಡೆಂಟಿಫಿಕೇಷನ್ ಕನ್ಫ್ಯೂಸ್ ಆಯಿತು. ಇದೇ ಒಣಗಿದಾಗ ಅಷ್ಟೇ ಡ್ರೈ ಅವರೆಕಾಯಿ ಅಷ್ಟೇ, ಇನ್ನೇನಿಲ್ಲ. ಆಯಿತಾ. ಇದಕ್ಕೆ ಎಲ್ಲೆಲ್ಲೋ ಹೋಗೋ ಅವಶ್ಯಕತೆಯೂ ಇಲ್ಲ, ಮಾಡ್ಬೋದು. ಒಳ್ಳೆ ಸ್ಕೋರ್ ಮಾಡ್ತೀರ 200ಗೆ. ಆಯ್ತಾ. ನೋಡಿ ಏನೋ ಡಿಫ್ರೆನ್ಸ್ ಇಲ್ಲ, ತಿಳ್ಕೊಬೋದು. ನೋಡಿ ನಮ್ಮ ಈ ಕರ್ನಾಟಕದ ಬೆಳೆ, ಹೆಮ್ಮೆಯ ಬೆಳೆ ರಾಗಿ ನೋಡಿ. ಬಟ್ ಇನ್ನೂ ಒಣಗಿಲ್ಲ, ಅಂದರೆ ಹಾರ್ವೆಸ್ಟ್ ಟೈಮ್ ಬಂದಿಲ್ಲ, ಬಟ್ ಎಲ್ಲೋ ಶೇಪ್. ಇದನ್ನ ಮಕ್ಳುಗಳಿಗೆ ಹಾಲು ಮಾಡಿ ಕುಡಿಸೋದ್ರಿಂದ ತುಂಬ ಹೈಲಿ ಪ್ರೋಟೀನ್ಸ್ ಇರುತ್ತೆ. ಇದನ್ನ ಮಾಡ್ತಾರೆ ಕೂಡ ನೋಡಿ. ಇದು ಹಿಂಗೆ ಇಟ್ಟಿರ್ತಾರೆ ನಿಜವಾಗ್ಲೂ. ಒಂದೊಂದು ಕಾಲೇಜ್ಗಳಲ್ಲಿ ಒಂದು ಗಿಡನ ಕಿತ್ತು ಪಾಟ್ಲೊಳಗಡೆ ಹಿಂಗೆ ಇಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿ, ರಾಗಿ ಆಲ್ಮೋಸ್ಟ್ ಅಲ್ಲಿ ರಾಗಿ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಇವನ್ ಹೋದ ವರ್ಷ ಮೈಸೂರು ಹಾರ್ಟಿಕಲ್ಚರ್ ಕಾಲೇಜಲ್ಲೂ ರಾಗಿ ಇಟ್ಟಿದ್ದರು, ರಾಗಿ ಮತ್ತು ಮೆಕ್ಕೆಜೋಳ ಇಟ್ಟಿದ್ದರು, ಆಶ್ಚರ್ಯಕ್ಕೆ. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ಓಕೆ, ಇದು ಶೋರ್ಗ್ರಾಮ್ ಅಂತ, ಲೈಕ್ ಮೇವಿನ ಜೋಳ ಅಂತ ಕರೀತಾರೆ ಈ ಒಂದು ಪ್ರಾಂತ್ಯ, ಅಂದರೆ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ. ನಿಮ್ಮ ಕಡೆ ಮೇವಿನ ಜೋಳ ಕರೀತಾರೆ. ಲೈಕ್ ಇದೂ ಲೈಕ್ ಸಿರಿಧಾನ್ಯ ಟೈಪೇ ಬರುತ್ತೆ. ಇದೊಂದು ವೆರೈಟಿ, ನಾಟ್ ಹೈಬ್ರಿಡ್, ವೆರೈಟಿ. ಆಯಿತಾ. ನೋಡಿ ಮೇವಿನ ಜೋಳ ನೋಡಿ ಫ್ರೆಂಡ್ಸ್. ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆ ಮರ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಡ್ರಮ್ ಸ್ಟಿಕ್ ಅಂತ ಬರುತ್ತೆ. ಲೀವ್ಸ್ ಐಡೆಂಟಿಫಿಕೇಷನ್ ಇದು ಯಾವುದಕ್ಕೂ ಡಿಫ್ರೆನ್ಸ್ ಅನ್ಸಲ್ಲ, ಇದೇ ಒಂದು ಡಿಫ್ರೆಂಟ್ ವೆರೈಟಿ. ಓಕೆನಾ. ನೋಡಿ. ಓಕೆ, ಅದು ಲೈಕ್ ಗ್ರೀನ್ ಟೈಪ್ ಇರಬೇಕು, ಬಟ್ ಇವಾಗ ಒಣಗಿರೋ ಟೈಪ್ ಇದೆ. ಲೈಕ್ ಇದು ಪೆರಿನಿಯಲು, ಎನಿ ಟೈಮ್ ಬಿಡ್ತಾ ಇರುತ್ತೆ. ನೋಡಿ ಸೀಡ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸೀಡ್ ಇದನ್ನೇ ಕೊಟ್ಟಿರ್ತಾರಪ್ಪ, ಸೀಡ್ ಇಟ್ಟಿರ್ತಾರೆ, ನೋಡ್ಕೊಳ್ಳಿ ಸೀಡ್. ಓಕೆನಾ. ಇನ್ನೇನು ಅಂಥದ್ದೇನೂ ಇರಲ್ಲ ಪ್ರಾಕ್ಟಿಕಲಲ್ಲಿ. ಮತ್ತು ಫ್ಲವರು ನೋಡಿ, ಫ್ಲವರ್ ಇದೆ, ನೋಡಿ ಫ್ಲವರು, ಏನು ತೊಂದರೆ ಇಲ್ಲ, ಒಳ್ಳೇದು ಆರೋಗ್ಯಕ್ಕಿದೆಲ್ಲ. ನಮ್ಮ ಕಡೆ ಇವೆಲ್ಲ ತಿಂತಾರೆ ಹಂಗೆ ಕೂಡ. ಓಕೆ, ಫ್ಲವರ್ ಐಡೆಂಟಿಫಿಕೇಷನ್ ಆಯಿತಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇನ್ನು ಯಾವ ರೀತಿ ಬೇಕು ಅಂದರೆ ಲೈಕ್ ಇನ್ನು ಯಾವ್ಯಾವ ವೆರೈಟಿಗಳಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋದನ್ನ ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಒಂದು ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ಸ್, ಧನ್ಯವಾದಗಳು, ಬಾಯ್.